ವಾಟ್ ಇಸ್ ದಿ ಆಲ್ಟರ್ನೇಟಿವ್ ಹೇಳಿ? ಅದೇ ಹೇಳಿಲ್ಲ ಸರ್, ರೋಡ್ಗಳು ಬೇಕು ಸರ್, ಅವಾಗಲೇ ಬಸ್ ಗೋ ಅಂತ ಆಲ್ ದ ಕಾರ್ಸ್ ಗೋ ಬಿಲೋ. ಒಳ್ಳೆ ಪ್ಲಾನ್ ಸರ್ ಅದು. ನಾನು ನೋಡಿದೆ, ರೋಡ್ ಅಂತೂ ವೈಡಿಂಗ್ ಮಾಡೋಕ್ಕಾಗಲ್ಲ, ಹೊಸ ಲ್ಯಾಂಡ್ ತಗೊಳಕ್ಕಾಗಲ್ಲ. ಯಾರ ಮನೆ ಹೊಡೆಯಕ್ ಬಿಟ್ಬಿಡ್ತಾರ. 30 ವರ್ಷದಿಂದ ಒಂದು ರೋಡ್ ಮಾಡಿಲ್ಲ. ನೀವು ಹೇಳಿದಂಗೆ ಬಾಂಬೆಯಲ್ಲೆಲ್ಲ ಮಾಡಿದ್ದಾರೆ. ನೀವು ಹೇಳಿದಂಗೆ ಬಾಂಬೆಯಲ್ಲೆಲ್ಲ ಅಂಡರ್ ಗ್ರೌಂಡ್ ಮಾಡಿದ್ದಾರೆ. ವಡಾಲಾಟು ಇದು ಅವಾಗೆಲ್ಲ ಏನು ಹೇಳೋದಿಲ್ಲ ಇವರು. ಬೇರೆ ಆಲ್ಟರ್ನೇಟಿವ್ ಇಲ್ಲ. ಹೌದು ಸರ್, ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ಪ್ಲೀಸ್ ಡೂ ಇಟ್. ದರ್ ಇಸ್ ನೋ ಪ್ರಾಬ್ಲಮ್. ಕನಲ್ ರೋಡ್ ಇಸ್ ದ ಬೆಸ್ಟ್ ಪ್ರಾಜೆಕ್ಟ್. ಓನ್ಲಿ ಥಿಂಗ್ ಯು ಕಂಪ್ಲೀಟ್ ಇಟ್ ಆನ್ ಟೈಮ್. ಓಕೆ ಸರ್, ವೆರಿ ಗುಡ್. ಗುಡ್ ಲಕ್ ಸರ್. ಗುಡ್ ಲಕ್. ಗುಡ್ ಲಕ್. Westcom is supplying to illegal building and Westcom is using 8 lakhs. This I have brought to your notice on 16/1/24. 16/1/24. They are coming to illegal building. I remember I go to sir. ಮೂರನೇ ಮಾಡಿ ಬರ್ತಾ ಇದ್ದಾರೆ ಸರ್, ನಮ್ಮ ಪಕ್ಕದ ಮನೆಯಲ್ಲಿ. I complained to Government Commissioner on 1/8 when he was there. And he has demolished the building, sir. No plan, no action. It comes under category 2, that is second building. And third building. Westcom manager then. I could not get it. No, there are shop. Thank you. That second building, sir. Balakrishna. Third building, sir. The 540 plan is fine, sir. 40 is meeting on active paper. Chief Commissioner DTBA, now at the 5 years, plan is fine. I am away and plan is here, sir. I am asked to him, sir. They have prepared the book. 40 months over, Chief Commissioner DTBA, now at the 5th academic. Where I will, sir. I have to demolish it, sir. And the DTBA man is killing. We will not allow you also to demolish. Sir, DTBA man is killing. I will demolish your building also. That should not be done, sir. What is the site? Sir? National Signal, 659 square feet. But one thing, notice is issued. So the cabinet note is in the. No, we'll 30-40, no occupancy certificate. Go. That what? Your 30-40, no occupancy certificate. Nothing more to that. Balakrishna. Now you include it. ಸಂಸ್ಕಾರ. ವಾಟ್ ಇಸ್ ದಿ ಆಲ್ಟರ್ನೇಟಿವ್ ಹೇಳಿ? ಅದೇ ಹೇಳಿಲ್ಲ ಸರ್, ರೋಡ್ಗಳು ಬೇಕು ಸರ್, ಅವಾಗಲೇ ಬಸ್ ಗೋ ಅಂತ ಆಲ್ ದ ಕಾರ್ಸ್ ಗೋ ಬಿಲೋ. ಒಳ್ಳೆ ಪ್ಲಾನ್ ಸರ್ ಅದು. ನಾನು ನೋಡಿದೆ, ರೋಡ್ ಅಂತೂ ವೈಡಿಂಗ್ ಮಾಡೋಕ್ಕಾಗಲ್ಲ, ಹೊಸ ಲ್ಯಾಂಡ್ ತಗೊಳಕ್ಕಾಗಲ್ಲ. ಯಾರ ಮನೆ ಹೊಡೆಯಕ್ ಬಿಟ್ಬಿಡ್ತಾರ. 30 ವರ್ಷದಿಂದ ಒಂದು ರೋಡ್ ಮಾಡಿಲ್ಲ. ನೀವು ಹೇಳಿದಂಗೆ ಬಾಂಬೆಯಲ್ಲೆಲ್ಲ ಮಾಡಿದ್ದಾರೆ. ನೀವು ಹೇಳಿದಂಗೆ ಬಾಂಬೆಯಲ್ಲೆಲ್ಲ ಅಂಡರ್ ಗ್ರೌಂಡ್ ಮಾಡಿದ್ದಾರೆ. ವಡಾಲಾಟು ಇದು ಅವಾಗೆಲ್ಲ ಏನು ಹೇಳೋದಿಲ್ಲ ಇವರು. ಬೇರೆ ಆಲ್ಟರ್ನೇಟಿವ್ ಇಲ್ಲ. ಹೌದು ಸರ್, ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ಪ್ಲೀಸ್ ಡೂ ಇಟ್. ದರ್ ಇಸ್ ನೋ ಪ್ರಾಬ್ಲಮ್. ಕನಲ್ ರೋಡ್ ಇಸ್ ದ ಬೆಸ್ಟ್ ಪ್ರಾಜೆಕ್ಟ್. ಓನ್ಲಿ ಥಿಂಗ್ ಯು ಕಂಪ್ಲೀಟ್ ಇಟ್ ಆನ್ ಟೈಮ್. ಓಕೆ ಸರ್, ವೆರಿ ಗುಡ್. ಗುಡ್ ಲಕ್ ಸರ್. ಗುಡ್ ಲಕ್. ಗುಡ್ ಲಕ್. ಮತ್ತೆ ಮುಂದಿನ ಒಂದು 2-3 ತಿಂಗಳಿಗೆ ನಮ್ದು ಬಿಬಿಎಂಪಿ ಎಲೆಕ್ಷನ್ ಬರ್ತಾ ಇದೆ. ನೀವು ಒಂದು ಮೌಂಟ್ ಕಾಲೇಜಲ್ಲಿ ಸಂವಾದದಲ್ಲಿ ಉತ್ತರ ಕೊಡ್ತಾ ಹೇಳಿದ್ರಿ, ನೀವು ನಿಮ್ಮ ರೆಪ್ರೆಸೆಂಟೇಟಿವ್ ಸೆಲೆಕ್ಟ್ ಮಾಡೋದು ನಾವಲ್ಲ, ನೀವು ನಿಮ್ಮ ಚುನಾಯಿತ ಪ್ರತಿನಿಧಿ ಸೆಲೆಕ್ಟ್ ಮಾಡೋದು ಅಂತ. ಖಂಡಿತ ನಾವು ಒಪ್ಕೊಂತೀವಿ. ಆದರೆ ತಾವು ಎಂಥವ್ರಿಗೆ ಕ್ಯಾಂಡಿಡೇಟ್ ಟಿಕೆಟ್ ಕೊಡ್ತಾ ಇದ್ದೀವಿ. ಇವತ್ತು ಓಪನ್ ನಾವು ಕೇಳಿದ್ರೆ, ಹೌದಪ್ಪ ನಾನು 2 ಕೋಟಿ ಕೊಟ್ಟೆ, 3 ಕೋಟಿ ಕೊಟ್ಟೆ, ನಾನೇನ್ ಮಾಡ್ಲಿ? ಈ ತರ ಒಂದು ಇಟ್ಕೊಳ್ಳಿ. ಯಾರೆಲ್ಲ ಸುಮ್ಮನೆ ನಿಮ್ಗೆ ಹೇಳ್ತಾರೆ ಅಷ್ಟೇ. ಯಾವನು ದುಡ್ಡು ಕೊಟ್ಟು ಏನಿಲ್ಲ. ಪಾರ್ಟಿ ಅಪ್ಲಿಕೇಶನ್ ಯಾರೋ ಒಂದು 550,000 ಕೊಡ್ಬೋದು, ಇಲ್ಲ 50,000 ಕೊಡ್ಬೋದು ಅಪ್ಲಿಕೇಶನ್ಗೆ. ಯಾವ ಪಾರ್ಟಿಗೂ ದುಡ್ಡು ಇಸ್ಕೊಂಡು ಟಿಕೆಟ್ ಕೊಟ್ಟಿದ್ದು ನಾನು ನೋಡಿಲ್ಲ. ಏನಾದ್ರು ರೆಫರೆನ್ಸ್ ಈಗ ಒಂದು ರೈಟಿಗೆ ಬರ್ಕೊಡಿ. ಈಗ ಸಾಯಂಕಾಲ ಎನ್ಕ್ವೈರಿ ಆರ್ಡರ್ ಮಾಡ್ತೀನಿ. ಖಂಡಿತ ಸರ್, ಬಹಳ ಸಂತೋಷ. ತುಂಬಾ
ನಾನು ಯಾಕೆ ಹೇಳ್ತಾ ಇದ್ದೀನಿ, ಇವಾಗ ನಾವು BBM ಎಲೆಕ್ಷನ್ ಅಲ್ಲಿ ಯಾಕೆ ಒಬ್ಬ ಆರ್ಕಿಟೆಕ್ಟ್ಗೆ ಟಿಕೆಟ್ ಕೊಡಬಾರ್ದು, ಯಾಕೆ ಒಬ್ಬ ಡಾಕ್ಟರ್ ಟಿಕೆಟ್ ಕೊಡಬಾರ್ದು, ಯಾಕೆ ಒಬ್ಬ ಇಂಜಿನಿಯರ್ಗೆ ಟಿಕೆಟ್ ಕೊಡೋದು, ಯಾಕೆ ಒಬ್ಬ ಎಕ್ಸ್ ಸರ್ವಿಸ್ ಟಿಕೆಟ್ ಕೊಡೋದು? ದಿಸ್ ಇಸ್ ದ ರೀಸನ್ ದೇ ಆರ್ ಟೆಲಿಂಗ್. ಅವ್ರು ಕೊಟ್ಟರೆ ಈಗ ನಾನು ಅಪ್ಲಿಕೇಶನ್ ಕರಿತೀನಿ, ಕರೆದಾಗೆಲ್ಲ ಹಾಕೊಳ್ಳಿ. ಪಬ್ಲಿಕ್ ಜೊತೆ ಯಾರು ಹತ್ರ ಇದ್ದಾರೆ, ಪಕ್ಷದ ಕಾರ್ಯಕರ್ತರ ಜೊತೆ ಓಡಾಡ್ತಾರೆ, ಜನರ ಜೊತೆ ಸ್ಪಂದನೆ ಮಾಡ್ತಾರೆ ಅಂತವ್ರಿಗೆ ಅವಕಾಶ ಮಾಡಿಕೊಡೋಣ. ಯು ಆಲ್ ಅಪ್ಲೈ. ಕಡೆಯಾಗಿ 20 ಸೆಕೆಂಡ್ಸ್ ತಗೊಂಡು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, 5 ವರ್ಷದಿಂದ ಅವರೇ ಕಾರ್ಪೊರೇಟರ್, 10 ವರ್ಷದಿಂದ ಅವರೇ ಕಾರ್ಪೊರೇಟರ್, 15 ವರ್ಷದಿಂದ ಅವರೇ ಕಾರ್ಪೊರೇಟರ್, 20 ವರ್ಷದಿಂದ ಕಾರ್ಪೊರೇಟರ್. ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ನಾನು 35 ವರ್ಷದ MLA ಇದ್ದೀನಿ. ಹೌದು ಸರ್, ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಅವ್ರ ವಾರ್ಡ್ ಅಲ್ಲಿ ಒಂದು ಬ್ಲಾಕ್ ಸ್ಪಾಟ್ ನ ಕ್ಲಿಯರ್ ಮಾಡಿಲ್ಲ, ಒಂದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾಡಿಲ್ಲ, 100% ಸೆಗ್ರಿಗೇಷನ್ ಮಾಡಿಲ್ಲ, ಇಲ್ಲಿಗಲ್ ಬಿಲ್ಡಿಂಗ್ ಸ್ಟಾಪ್ ಮಾಡಿಲ್ಲ, ಬೇಸ್ಮೆಂಟ್ ಅಲ್ಲಿ ಕೊಡಬೇಡ ಅಂದ್ರೆ ಅಪ್ಪ ನಾನು ವೋಟ್ ಕೇಳಕ್ ಹೋಗ್ಬೇಕು ನೀನೇ ಹೋಗು ಅಂತ ಹೇಳ್ತಾರೆ ಕಾರ್ಪೊರೇಟ್. ಇವಾಗ PG ಬಗ್ಗೆ ನೀವು ಹೇಳ್ತಾ ಇದ್ದೀರಾ, PG ಅವ್ರು ಏನ್ ಮಾಡ್ತಾರೆ, ದುಡ್ಡು ಕೊಡೋದು ಕಸ ಬಿಸಾಕ್ತಾರೆ, ದುಡ್ಡು ಕೊಡೋದು ಮಿಕ್ಸ್ ವೇಸ್ಟ್ ಕೊಡೋದು, ಯಾವುದೇ ರೆಗ್ಯುಲೇಷನ್ ಇಲ್ಲ ಸರ್. ಆದ್ರಿಂದ ದಯಮಾಡಿ ಒಳ್ಳೆಯವ್ರಿಗೆ ಟಿಕೆಟ್ ಕೊಡಿ, ಸೊ ದಟ್ ದೇ ಆರ್ ಆನ್ಸರ್ ಟು ದ ಪೀಪಲ್. ಥ್ಯಾಂಕ್ ಯು. ಪುಣ್ಯ ಅಂತ ತಿಳ್ಕೊಬಹುದು. ಯಾಕಂದ್ರೆ ಅವರು ಎಷ್ಟು ಕಾಳಜಿ ವಹಿಸ್ತಾ ಇದ್ದಾರೆ ನಗರ ಬಗ್ಗೆ, ಅಷ್ಟು ಕಾಳಜಿ ವಹಿಸ್ತಾ ಇದ್ದಾರೆ. ಅದರಿಂದ ನಾನು ಅವ್ರಿಗೆ 2ನೇ ಸರಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅವ್ರಿಗೇನು ಬೆಂಗಳೂರು ಚೆನ್ನಾಗಿರ್ಬೇಕು, ಬೇರೆ ದೇಶದವರು ಬಂದ್ರೆ ಬೆಂಗಳೂರು ಏನಪ್ಪ ಇಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೇಕು ಅನ್ನೋ ಅವ್ರ ಕಾಳಜಿ ಮನಸ್ಸಿನಲ್ಲಿ ತುಂಬಾ ಇದೆ. ಯಾಕಂದ್ರೆ ಅವರು ಹಳ್ಳಿಯಿಂದ ಬಂದಿರೋರು ಬೆಂಗಳೂರು ನಗರನ ಪ್ರೀತಿಸ್ತಾವ್ರೆ, ಅಷ್ಟು ನಮಗೆ ಒಳ್ಳೇದಾಗ್ತಾ ಇದೆ ಇಂಥ ಮುಖ್ಯಮಂತ್ರಿಗಳು ಸಿಕ್ಕಿರೋದ್ರಿಂದ, DCM ಅವರು ಸಿಕ್ಕಿರೋದ್ರಿಂದ. ಅದರಿಂದ ನಮ್ದು ಇನ್ನೊಂದೇನು ಪ್ರಶ್ನೆ ಅಂದ್ರೆ, ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ರಾತ್ರಿ ಹೊತ್ತು ಲೈಟೇ ಇರಲ್ಲ ಸರ್. ಅಲ್ಲಿ ಬಸ್ ನಾವು ಕೆಲಸಕ್ಕೆ ಹೋಗಿ ಬಸ್ ಲೈವ್ ಟಿವಿಯಲ್ಲಿ ಮಾಡಕ್ಕೆ ನಾವು ಹೊಸ ರೋಡ್ ಕಟ್ಟಕ್ಕೆ ಒಂದು ಇಂಜಿನಿಯರಿಂಗ್ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ. ಆ ಕಾಂಪಿಟೇಷನ್ ಅಲ್ಲಿ ನಾವೇ ಬಂದು ಲೈವ್ ಟಿವಿಯಲ್ಲಿ ಎವ್ರಿ ಸ್ಟೆಪ್ ನ ಜನಕ್ಕೆ ತೋರಿಸಕ್ಕೆ ಒಂದು ಅಟೆಂಪ್ಟ್ ಮಾಡ್ತಾ ಇದ್ದೀವಿ. ಅಂದ್ರೆ ನಾವು ವಿಧಾನಸೌಧ ಮುಂದೆ ಕಾಂಪಿಟೇಷನ್ ಫೈನಲ್ ಸಿಡ್ ಮಾಡ್ಬೇಕು ಅಂತ ಇದ್ದೀವಿ. ಅದ್ರಲ್ಲಿ ನಾವು ಈ ತರದ ರೋಡ್ ಮಾಡೋಣ, ಕಟ್ಟನ ಜನಕ್ಕೆ ವಾಪಸ್ ಕೊಡ್ಬೇಕು ಅಂತ, ಆ ತರದ ರೋಡ್ ನ ನಮ್ಗೆ ಮಾಡಿಸ್ಬೇಕಂತ ಸರ್. ಅದಕ್ಕೆ ನೀವು ದಯವಿಟ್ಟು ಹೆಲ್ಪ್ ಮಾಡಿದ್ರೆ ಸೇಮ್ ಹಾ ಸರ್, ಅದು ಡಿಸೈನ್ ಮಾಡೋಣ ಕಾಂಪಿಟೇಷನ್. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮತ್ತೆ ನಾವೇ ಡಿಸೈನ್ ಕಾಂಪಿಟೇಷನ್. ಎಸ್ ಸರ್, ನೇಹೇಶ್, NEHESH PO99. ಎಸ್ ಸರ್, ನಾನು ಆಟೋಮೊಬೈಲ್ ಇಂಜಿನಿಯರ್ ಸರ್, ನಾನು ಫಿಲ್ಮ್ ಮೇಕರ್ನು, ಅದಕ್ಕೆ ನಾನು ಹೇಳ್ತಾ ಇದ್ದೆ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಸರ್. 99 ಗುಂಡಿ ಮುಚ್ಚುವ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಸಿಗ್ನಲ್ಗಳಲ್ಲಿ ತುಂಬಾ ಸಮಸ್ಯೆ ಇತ್ತು. ಸಿಗ್ನಲ್ಗಳಲ್ಲಿ ಎಷ್ಟೇ ಸಮಸ್ಯೆ ಮಾಡಿದ್ರು ಅಲ್ಲಿ ಗುಂಡಿಗಳನ್ನು ಸರಿಯಾಗಿ ಬಗೆಹರಿಸಕ್ಕಾಗಲ್ಲ. ಪರ್ಟಿಕ್ಯುಲರ್ ಸಿಗ್ನಲ್ಗಳಲ್ಲಿ ಹೈಟ್ ಟಾಪ್ಗಳನ್ನು ಮಾಡಬೇಕಂತ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಂದು, ನಾವು ತಿರುವಲ್ ರೋಡ್ ಮಾಡೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ವಿ. ಕೆಲವರು ವಿರೋಧ ಮಾಡ್ತಾ ಇದ್ದಾರೆ, ಆದ್ರೆ ಮುಂಬೈಗೆ ಅವರೇ ಮಾಡ್ತಾ ಇದ್ದಾರೆ. ಬಟ್ ಕರ್ನಾಟಕದಲ್ಲಿ ನೀವು ತಿರುವಲ್ ರೋಡ್ ಮಾಡೋದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅದು ನಿಲ್ಬಾರ್ದು, ಆ ಕಾರ್ಯಕ್ರಮ ಯಶಸ್ವಿಯಾಗಿ ಆಗ್ಬೇಕಂತ ನಾನು ಹೇಳ್ತೀನಿ. ಉಮೇಶ್ ಕೊಡೋದು ಮೈಕು ಇಲ್ಲಿ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಎಲ್ಲ ನನ್ನ ಜನಪ್ರಿಯ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಹರ್ಷದ್ ಅವರಿಗೆ ಹಾಗೂ ಹರೀಶ್ ಅವರಿಗೆ ಎಲ್ಲರಿಗೂ ವಂದಿಸುತ್ತಾ, ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯರ ನೇತೃತ್ವದಲ್ಲಿ ಇವತ್ತೊಂದು ದಿನ ಒಂದು ಬೆಂಗಳೂರಿಗೆ ಒಂದು ಶುಭ ಸಂದೇಶ, ಈ ದೀಪಾವಳಿಯ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ನಮ್ಮ ಧೀಮಂತ ಉಪಮುಖ್ಯಮಂತ್ರಿಗಳಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ಗ್ರೇಟರ್ ಬೆಂಗಳೂರು ಮಾಡಿದಂಥ ಏಕೈಕ ವ್ಯಕ್ತಿ DK ಸಾಹೇಬ್ ಅವರು. ಸೊ ಯಾವ ರೀತಿ ಬೆಂಗಳೂರಿನ ಯಾವ ರೀತಿ ನಾವು ಸಿಂಗಾಪುರ ಮಾಡಬೇಕು ಅಂತ ಒಂದನ್ನ ಕ್ರಮವಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ನನ್ನ ತುಂಬ ಹೃದಯದ ಅಭಿನಂದನೆ. ನಾನು ಡಾಕ್ಟರ್ KS ರಾಜಣ್ಣ ಅಂತ ಹೇಳಿ, ಮಾಜಿ ರಾಜ್ಯ ಆಯುಕ್ತರು, ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮ. ಈಗ ನಮ್ಮ ಸರ್ಕಾರದ ಆಶೀರ್ವಾದದಿಂದ ನನಗೆ ಭಾರತ ಸರ್ಕಾರ ಪದ್ಮಶ್ರೀಯನ್ನು ಕೊಟ್ಟು ಗೌರವಿಸಿರ್ತಕ್ಕಂಥ ಎಲ್ಲ ತುಣುಕುಗಳನ್ನು ತಾವೆಲ್ಲರೂ ನೋಡಿರಬಹುದು. ಸೊ ನಾನು ಈಗ ಈ ಸಮಯದಲ್ಲಿ ಬಂದಿರತಕ್ಕಂಥದ್ದು ನನ್ನ ಡಾಕ್ಟರ್ ರಾಜ್ಕುಮಾರ್
ಮಾತಾಡಿ ಆ ಒಂದು ಹೆಸರನ್ನ ನಮ್ಮ ಇಲ್ಲಿ ಸರ್ವಜ್ಞ ಪುಲಕೇಶಿ ನಗರದಲ್ಲಿರ್ತಕ್ಕಂಥ ಪಾಟ್ರಿ ಟೌನ್ ಅಲ್ಲಿ ಮೆಟ್ರೋದಲ್ಲಿ ಇವರ ಹೆಸರನ್ನ ನಾಮಕರಣ ಮಾಡಿದ್ರೆ ಒಂದು ಗ್ರೇಟರ್ ಬೆಂಗಳೂರಿಗೆ ಒಂದು ಹೊಸ ಇತಿಹಾಸ ಬರುವಂತ ಒಂದು ಶಕ್ತಿ ಆಗುತ್ತೆ. ಯಾಕೆಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಎಲ್ಲ ಅಭಿಮಾನಿ ದೇವರುಗಳು ಇಡೀ ರಾಜ್ಯದಲ್ಲೇ ಅಲ್ಲ, ಇಡೀ ದೇಶದಲ್ಲೇ ಅಲ್ಲ, ಇಡೀ ವಿಶ್ವದಲ್ಲೇ ಇರತಕ್ಕಂತ ವ್ಯಕ್ತಿಗಳು. ಈ ಪಾಟ್ರಿ ಟೌನ್ ಅಂತ ಹೇಳಿದ್ರೆ ಇದು ಹಳೆ ಇತಿಹಾಸ ಇರ್ತಕ್ಕಂಥದ್ದು. ಅದರಲ್ಲಿ ಅವ್ರ ತಂದೆಯವರು ಕೂಡ ಭಕ್ತ ಕುಂಬಾರ ಪಿಕ್ಚರ್ಗೆ ಅಲ್ಲಿನೇ ಒಂದು ಚಿತ್ರೀಕರಣ ಮಾಡಿರ್ತಕ್ಕಂಥ ಒಂದು ಇತಿಹಾಸ ಇದೆ. ಆ ಇತಿಹಾಸದ ಜೊತೆಗೆ ನಮ್ಮ DK ಸಾಹೇಬ್ರವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು 2 ಕೈ ಚಪ್ಪಾಳೆ ಹೊಡೆದಂತ ಒಂದು ಸನ್ನಿವೇಶ ಬಂದಿದೆ. ಇವಾಗ ಇದನ್ನ ನಾನು ಮುಖ್ಯಮಂತ್ರಿಗಳಿಗೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಈ ಮನವಿನ ಕೊಡ್ತಾ ಫಸ್ಟ್ ಅವರಿಗೆ ಭಗವಂತ ಅವ್ರಿಗೆ ಏನು ಆಸೆ ಇಟ್ಕೊಂಡಿದ್ದಾರೆ, ಕರ್ನಾಟಕದಲ್ಲಿ ಏನು ಆಗ್ಬೇಕು ಅಂತ ಮಾಡಿದರೆ ಆ ಆಸೆ ಈಡೇರಲಿ ಅಂತ ಹೇಳಿ ಫಸ್ಟ್ ಭಗವದ್ಗೀತೆಯನ್ನ ಕೊಡ್ತಾ ಇದ್ದೀನಿ. GH ಶೇಖರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.